ನನಗೆ ಒಂದು ಕಳ್ತನ ಆಗಿದೆ ಮನೆಯಲ್ಲಿ. ಕಳ್ತನ ಆಗಿ ಮನೆಯಲ್ಲಿ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ. ಪೊಲೀಸರು ಆ ಮನೆ ಹತ್ರ ಬರ್ತಾರೆ. ಕಳ್ತನ ಮಾಡಿದಂತ ಕಳ್ಳ ಓಡಕ್ ಶುರುವಾಗ್ತಾನೆ. ಕಳ್ತನ ಮಾಡಿದ ಕಳ್ಳ ಓಡಕ್ ಶುರುವಾಗ್ತಾನೆ. ಪೊಲೀಸರು ಅದರಿಂದ ಓಡಿಸ್ಕೊಂಡ್ ಬರ್ತಾರೆ. ಇವತ್ತು ಹೆಂಗಾಗಿದೆ ಅಂದ್ರೆ ಮುಂದೆ ಕಾಂಗ್ರೆಸ್ ಅವ್ರು ಓದ್ತಾವ್ರೆ, ಹಿಂದೆ ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅವ್ರನ್ನ. ಕಳ್ಳ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ, ನಾವ್ ಹಿಂದೆ ಹೋಗ್ತಾ ಇದ್ದೀರಿ, ಅವ್ರನ್ನ ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ನಾವ್ಯಾರು ಮೈಸೂರನ್ನ ನೋಡಿದವರಲ್ಲ, ಮೈಸೂರನ್ನ ನೋಡಿದ್ದೀರಿ. ನಮ್ಮ ಖಜಾನೆಯಲ್ಲಿದ್ದಂತ ಬಡವರ ದುಡ್ಡನ್ನ ಲೂಟಿ ಮಾಡಿದರೆ ಅವರು ಮೈಸೂರು ಸೇರಿಕೊಂಡಿದ್ದಾರೆ. ಅವ್ರನ್ನ ಹಿಡಿಯಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇರೋದು. ಇಲ್ಲಿ ಮೈಸೂರು ನೋಡಕ್ಕೆಲ್ಲ ಹೋಗ್ತಾ ಇರೋದು, ಕಳ್ಳನ್ನ ಹಿಡಿಯಕ್ಕೆ. ಕಳ್ಳ ಮಳ್ಳ ಯಾರು ಅವ್ರನ್ನ ಹಿಡಿಯಕ್ಕೆ ನಾವು ಹೋಗ್ತಾ ಇರೋದು. ಬಡವರನ್ನ ತಿನ್ನಕ್ಕೆ ಯಾಕಪ್ಪ ನೀವು ಇಷ್ಟು 14 ಸೈಟ್ ಅರ್ಶನ ಕುಂಕುಮಕ್ಕೆ ಅಂತೇಳಿ ಅವ್ರ ಹತ್ರ ತಗೊಂಡು ನಿಮ್ ನೆಂಟರ ಹತ್ರ ಮೂಡಾದಲ್ಲಿ ಲಕ್ಷಾಂತರ ಜನಕ್ಕೆ ಬಡವರಿಗೆ ಹಂಚ್ಬೇಕಾಯ್ತನ್ನ ಸೈಟ್ ಅನ್ನ ನುಂಗಿದೀಯಲ್ಲ ನೀನು. ಕಾವಲು ಕಾಯಿ ಅಂತ ನಿನ್ನ ಬಿಟ್ಟಿರೋದು ಮುಖ್ಯಮಂತ್ರಿಯಾಗಿ. ಒಳ್ಳೇದ್ ಮಾಡಪ್ಪ ಜನಕ್ಕೆ ಅಂತ ನೀನು ಬಂದಿದ್ನೆಲ್ಲ ಕವರ್ಗಣಕ್ ಶುರುವಾದ್ರೆ ಆ ಕಡೆ MLA ನೋಡ್ಬೇಕು ನೀವು. MLAಗಳು ಅವರು ಟ್ರಾನ್ಸ್ಫರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆಲ್ಲ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ಅಂತೆ. ಸರ್ಕಲ್ ಇನ್ಸ್ಪೆಕ್ಟರ್ಗೆಲ್ಲ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನೀವು ಎಲ್ಲೇ ಹೋದ್ರೂ ಕೂಡ ಸಿದ್ದರಾಮಯ್ಯನವರ ಲೂಟಿ ಗ್ಯಾಂಗು ಎಲ್ಲ ಕಡೆ ನಿಂತಿದ್ದಾರೆ. ಇವತ್ತು ಸಿದ್ದರಾಮಯ್ಯಗೆ ಡೌಟ್ ಬಂದ್ಬಿಟ್ಟಿದೆ, ನಾನು ಬಹಳ ದಿನ ಮುಖ್ಯಮಂತ್ರಿ ಆಗಿರಲ್ಲ, ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ನಾನು ವಿಧಾನಸಭೆಯಲ್ಲಿ ನಾವೆಲ್ಲರೂ ಕೂಡ ಸನ್ಮಾನ್ಯ ವಿಜಯೇಂದ್ರ ಅವರು ನಾವು ಎಲ್ಲರೂ ಕೂಡ ನಾವು ಕೇಳಿದ್ರಿ, ಅಪ್ಪ ನೀನ್ ಕಳ್ತನ ಮಾಡಿಲ್ಲ ಅಂದ್ರೆ ವಿಧಾನಸಭೆಯಲ್ಲಿ ಅದೇನೇನ್ ದಾಖಲೆ ಕೊಟ್ಬಿಡು. ನೀನೀಗ ದಾರಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀರಿ, ಪೊಲೀಸರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಬಿಜೆಪಿ ಅವರು ವಿರೋಧ ಅವರು ಓಡೋಡಿ ಹೋಗ್ತಾ ಇದ್ದಾರೆ. ನಾನ್ ಕಳ್ಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕಪ್ಪ ಬೇಕಾಗಿತ್ತು? ವಿರೋಧ ಪಕ್ಷವಾಗಿ ನಮ್ ಕೆಲಸ ನಾವು ಮಾಡ್ತೀರಿ, ಹೋರಾಟ ಮಾಡೋದು, ಕಳ್ಳನ್ನ ಹಿಡಿಯೋ ಕೆಲಸ ನಮ್ಮದು. ನೀನ್ ನಾನ್ ಕಳ್ಳ ಅಲ್ಲ ಅಂತ ಯಾಕೆ ಹೇಳ್ತೀಯ? ವಿಧಾನಸಭೆಯಲ್ಲೇ ಒಂದ್ಸರಿ ನಾನ್ ಕಳ್ಳ ಅಲ್ಲ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಮುಗ್ದೋಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಜನ ಕೇಳ್ತಾ ಇದ್ದಾರೆ, ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ನೀನ್ ಕಳ್ಳ ಅಲ್ಲಪ್ಪ. ವಿಧಾನಸಭೆಯಲ್ಲಿ ಎಲ್ಲ ದಾಖಲೆಗಳನ್ನ ಹಿಡಿಬೇಕಾಗಿತ್ತು. ಅದೇನೋ ಮೈಸೂರಲ್ಲಿ ನಾನು ಹೇಳ್ತೀನಿ, ಮೈಸೂರಲ್ಲಿ ಯಾಕ್ರಿ ನಿಮ್ಮನ್ನ ಎಲೆಕ್ಟ್ ಮಾಡಿರೋದೇನ್ಕೆ? 136 ಜನ MLA ಇದ್ದೀರಾ, ನಾವಿನ್ನು 66+ JDS ಕಡಿಮೆ ಇದ್ದೀರಿ. ನಾವು ಮಂತ್ರಿಗಳಿದ್ದಾರೆ ಸಮರ್ಥನೆ ಮಾಡಕ್ಕೆ. ಅಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಎದ್ದು ನಿಂತ್ಕೊಂಡು ನಾನು ಕಳ್ಳ ಅಲ್ಲ ಅಂತ ಹೇಳ್ಕೊಳಕ್ ಆಗ್ಲೇ ಇಲ್ಲ. ವಿಪರ್ಯಾಸ. ಇವತ್ತು ಈ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಅವರು ಮುಟ್ಟಿಬಿಟ್ಟಿದ್ದಾರೆ. ಎಲ್ಲ ಕಡೆ ಲೂಟಿ. ಈಗ ಹೇಳಿದ್ರಲ್ಲ ಎಲ್ಲರೂ, ಅಂದಾನಿ ಎಲ್ಲ ಹೇಳಿದ್ರು, ದಲಿತರ ಹಣನ ಎಲ್ಲೂ ಬಿಟ್ಟಿಲ್ಲ. ಯಾವ ಇಲಾಖೆಯಲ್ಲೂ ದಲಿತರಿಗೆ ಹೆಸರು ಮೀಸಲಿಟ್ಟ ಹಣ ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಬಿಜೆಪಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ 10 ವರ್ಷಗಳಾಯ್ತು, ನರೇಂದ್ರ ಮೋದಿ ಅವರು ಒಂದೇ ಒಂದು ಭ್ರಷ್ಟಾಚಾರದ ಹಗರಣ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಒಂದೇ ಒಂದು ಹಗರಣನೂ ಕೂಡ ಮಾಡಿಲ್ಲ. ಇಲ್ಲಿ ಕಾಂಗ್ರೆಸ್ ಅವರು ನಾವು ಫ್ರೀ ಕೊಡ್ತೀರಿ ಅಂದ್ರು. ಏನ್ ಜನ ಅಪ್ಪ, DK ಶಿವಕುಮಾರ್ ಸಾಹುಕಾರ, ಅವನ ಹತ್ರ ಕೋಟ್ಯಾಂತರ ದುಡ್ಡಿದೆ, ನಮ್ಗೆಲ್ಲ ಮನೆಗೆ ತಂದ್ಬಿಟ್ಟು 2,2 ಸಾವಿರ ಕೊಟ್ಬಿಡ್ತಾರೆ. ಸಿದ್ದರಾಮಯ್ಯ ದುಡ್ಡೈತೆ, ಹೆಂಗೋ ಸೈಟ್ ಹೊಡ್ಕೊಂಡವ್ರಲ್ಲ, ದುಡ್ಡೈತೆ ಅಂತೇಳಿ ನಾವೆಲ್ಲ ಜನ ಓಟ ಮಾಡಿದ್ರು. ಈಗ ಸಮಯ ಎಷ್ಟಾಯ್ತು ಗೊತ್ತಾ? 7 ಗಂಟೆ ಆಯ್ತು. ಇನ್ನೇನು ಹೋಗೋ ಟೈಮ್ ಅಲ್ಲಿಗೆ. ಎಲ್ಲಿಗೆ? ಕ್ವಾರ್ಟರ್ಗೆ. ಈಗ ಮೊದಲೆಲ್ಲ ಕ್ವಾರ್ಟರ್ ಹೊಡೆದ್ರೆ
ಟೈಟ್ ಆಗ್ಬಿಡ್ತಾ ಇದ್ರು. ಈ ಕ್ವಾರ್ಟರ್ ನೋಡಿದ್ರೆ ಟೈಟ್ ಆಗ್ತಾರೆ, ಯಾಕಂದ್ರೆ 50 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದೆ. ಕ್ವಾರ್ಟರ್ ನೋಡಿದ್ರೆ 100 ರೂಪಾಯಿ, ಏಯ್ ಯಾರು 50 ಅಂದ್ರಲ್ಲಪ್ಪ, 100 ರೂಪಾಯಿ ಮಾಡ್ಬಿಟ್ಟವ್ರ. 100 ರೂಪಾಯಿ ಅಂದ್ರೆ ಎಷ್ಟಾಯ್ತು ತಿಂಗಳಿಗೆ? 3000. ಗಂಡನ ಹತ್ರ 3000 ಕಿತ್ಕೊಂಡ್ರು, 1000 ಜೋಬ್ ಇಟ್ಕೊಂಡ್ರು. ಸಿದ್ದರಾಮಯ್ಯ 500, ಡಿ ಕೆ ಶಿವಕುಮಾರ್ 500. ತಗೋ ನಿಮ್ಗೆ 2000 ಅಂತ ಕೊಟ್ರು. ನೋಡ್ತಾ ಇದ್ದೀರಾ ಇವತ್ತು ನಿಮ್ಗೆ ಟ್ರಾನ್ಸ್ಫಾರ್ಮರ್ ರೈತರು ನಾವಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ 25,000ಕ್ಕೆ ನಿಮ್ಗೆ ಟ್ರಾನ್ಸ್ಫರ್ ಬರ್ತಾ ಇತ್ತು ನಿಮ್ಮ ಬೋರ್ವೆಲ್ಗಳಿಗೆ. ಇವತ್ತು 2.5 ಲಕ್ಷ, 3 ಲಕ್ಷ ರೂಪಾಯಿ ಕೊಡ್ಬೇಕು. ಟ್ರಾನ್ಸ್ಫರ್ ಹಾಕಕ್ಕೆ 3 ಲಕ್ಷ ರೂಪಾಯಿ ಕೊಡ್ಬೇಕು. ಇವತ್ತು ಹಾಲಿನ ಕಾಸು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಯ್ತಾಗ ಮೊದಲ ಬಾರಿಗೆ ಈ ಹಾಲಿಗೆ ಒಂದು ಸಬ್ಸಿಡಿ ಕೊಡ್ಬೇಕು, ರೈತರು ಸಂಕಷ್ಟದಲ್ಲಿದ್ದಾರೆ, ಕೊಟ್ರು. ಈ ಮನೆ ಆಳ ಕಾಂಗ್ರೆಸ್ ಅವರು ಬಂದು 15 ತಿಂಗಳಾಯ್ತು, ಹಾಲಿನ ಸಬ್ಸಿಡಿಯನ್ನ ಕೊಟ್ಟೇ ಇಲ್ಲ. ಎಷ್ಟು ಕೊಡ್ಬೇಕು? 900 ಕೋಟಿ, 1200 ಕೋಟಿ. ಎಲ್ಲೋಯ್ತು? ಅಲ್ಲೂ ಇಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಎಲ್ಲಾ ಕಡೆ ಜಾಸ್ತಿ ಮಾಡಿದ್ರು. ನಾವೆಲ್ಲ ತಿಳ್ಕೊಂಡ್ರಿ ಜಾಸ್ತಿ ಮಾಡಿ ರಾಜ್ಯನ ಉದ್ಧಾರ ಮಾಡ್ತಾರೆ, ಅಭಿವೃದ್ಧಿ ಆಗ್ತೈತೆ, ರೋಡ್ಗಳು ಆಗ್ತೈತೆ, ಡ್ಯಾಮ್ಗಳು ಆಗ್ತೈತೆ, ನಮ್ ಕರೆಂಟ್ 24 ಗಂಟೆ ನಾವು ತಿಳ್ಕೊಂಡ್ರಿ. ಇಲ್ಲಿ ನೋಡಿದ್ರೆ ಎಲ್ಲ ಸಿದ್ದರಾಮಯ್ಯನವ್ರ ಮನೆ ಕಡೆ ಹೊರಟ್ಬಿಡ್ತು ದುಡ್ಡೆಲ್ಲ. ನಮ್ಮ ಮೇಲೆ ಟ್ಯಾಕ್ಸು, ಸಿದ್ದರಾಮಯ್ಯನವ್ರಿಗೆ ಸಬ್ಸಿಡಿ. ಅವ್ರಿಗೆ ಎಷ್ಟು? 14 ಸೈಟ್ಗೂ ಸಬ್ಸಿಡಿ ಆಗಿ ಕೊಟ್ಬಿಟ್ಟವ್ರೆ. ಅವ್ರಿಗೆ 14 ಸೈಟ್. ಅವರು ಆನೆ ಒಂಥರ ಓದಿ ದಾರಿ ಮಾಡಿಕೊಟ್ರೆ ಅವರ ಹಿಂಬಾಲಕರು 500 ಸೈಟ್ ಲೂಟಿ ಹೊಡೆದ. ಇವರು 14, ಅವ್ರ ಹಿಂಬಾಲಕರು 500 ಸೈಟ್. ಒಟ್ಟು 3 ರಿಂದ 4 ಸಾವಿರ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಬಿಡಿ 14 ಸೈಟ್ ಅಲ್ಲ, 3 ರಿಂದ 4 ಸಾವಿರ ಕೋಟಿಯನ್ನ ಲೂಟಿ ಮಾಡಿದ್ದಾರೆ. ಇದರ ವಿರುದ್ಧ ಹೋರಾಟ. ನಾವ್ ಯಾರೋ ಏನೋ ಮಾಡಿದ್ದಾರೆ ಅಂತಲ್ಲ, ಕಳ್ಳ ಕದ್ದು ಬಿಟ್ಟಿದ್ದಾರೆ, ಖಜಾನೆ ಲೂಟಿಯಾಗಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಹೀಗೆ ಬಿಟ್ರೆ ಕರ್ನಾಟಕವನ್ನ ಲೂಟಿ ಮಾಡಿ ಅಲ್ಲಿ ರಾಹುಲ್ ಗಾಂಧಿಗೆ ಎಲ್ಲ ಹಣ ಕಳ್ಸಕ್ಕೆ ವ್ಯವಸ್ಥೆ ATM ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಪೈಪೋಟಿ. ಡಿ ಕೆ ಶಿವಕುಮಾರ್ ನಾನು 1000 ಕೋಟಿ ಕಳಿಸ್ತೀನಿ ಅಂದ್ರೆ ಸಿದ್ದರಾಮಯ್ಯ ನಾನು 2000 ಕೋಟಿ ಅಂತಾರೆ. ಒಬ್ಬರ ಮೇಲೆ ಒಬ್ಬರು ಪೈಪೋಟಿ. ಸಿದ್ದರಾಮಯ್ಯನಿಗೇನು ನಾನೇ 5 ವರ್ಷ ಇರಬೇಕು ಅಂತ, ಅದಕ್ಕೆ ಎಷ್ಟು ಕೋಟಿ ಅಂತ ಅವರು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿಲ್ಲಿಸಿ ನಾನು ಇನ್ನೂ ಜಾಸ್ತಿ ಕೊಡ್ತೀನಿ ATM ಮುಖಾಂತರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಜಾಸ್ತಿ. ಕಾಂಪಿಟೇಷನ್. ದುಡ್ಡು ಯಾರ್ದು? ನಮ್ದೆಲ್ಲಾರ್ದು, ಜನಗಳದು. ಒಬ್ಬರಿಗೆ ದುಡ್ಡು ತಗೊಂಡು ಇವರು CM ಕುರ್ಚಿ ಉಳಿಸ್ಕೊಳಕ್ಕೆ ಮತ್ತು CM ಆಗೋದಕ್ಕೆ ಮಾಡ್ತಾ ಇರುವಂತ ಒಂದು ಕುತಂತ್ರವನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಅರ್ಥ ಮಾಡ್ಕೋಬೇಕು. ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂತಂದ್ರು. ಯಾಕೆ? ಪೆಟ್ರೋಲ್ ಬೆಲೆನ 1 ರೂಪಾಯಿ ಜಾಸ್ತಿ ಮಾಡಿದ್ಕೆ. ಪೆಟ್ರೋಲ್ ಬೆಲೆ 1 ರೂಪಾಯಿ ಜಾಸ್ತಿ ಮಾಡಿದ್ಕೆ ಮೋದಿ ಕೇಳಿದ್ರು, ಏನ್ ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ ಅಂತ. ನೀವು 3 ರೂಪಾಯಿ ಮಾಡಿದ್ರಲ್ಲಪ್ಪ ಮನೆಯಾಳ ಕಾಂಗ್ರೆಸ್ ಅವರು, ನಿಮಗ್ ಮಾನ ಮರ್ಯಾದೆ ಇದೆಯಾ? ನಿಮಗ್ ಮಾನ ಮರ್ಯಾದೆ ಇದೆಯಾ? ಜನ ಕೇಳ್ತಾ ಇದ್ದಾರೆ. ಇವತ್ತು ಈ ಹೋರಾಟ ಒಂಥರ ಜನಾಂದೋಲನ ಆಗೋಗಿದೆ. ಕಾಂಗ್ರೆಸ್ ಅವರು ದುಡ್ಡು ಕೊಟ್ಟು ಜನನ್ ಕರೆಸ್ತಾ ಇದ್ದಾರೆ. ಅಧಿಕಾರಿಗಳಲ್ಲೆಲ್ಲ ಲೂಟಿ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಫಿಕ್ಸ್ ಮಾಡಿ ಹಣಕ್ಕೋಸ್ಕರ. ನಾವು ಜನಾಂದೋಲನ ಮಾಡ್ತಾ ಇದೀವಿ. ಪಬ್ಲಿಕ್ ದಾರಿ ಉದ್ದಕ್ಕೂ ನೋಡಿ, ಎಲ್ಲಿ ಬೇಕಾದ್ರೂ ನೋಡಿ, ದಾರಿ ಉದ್ದಕ್ಕೂ ಜನ ಜಾತ್ರೆ ತರ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಈ ಕಳ್ಳರು ಇನ್ನಷ್ಟು ದಿನ ಬಿಟ್ರೆ ಕಾಂಗ್ರೆಸ್ ಅವರು ಲೂಟಿ ಹೊಡಿತಾರೆ. ಇದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಹೋರಾಟವನ್ನ ಬಿಜೆಪಿ ನಾವು ಮಾಡ್ತಾ ಇದ್ರಿ. ಒಂದಂತೂ ಕಾಂಗ್ರೆಸ್ ಅವ್ರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ, ತಪ್ಪಿಸ್ಕೊಳಕ್ ಆಗಲ್ಲ. ನಿಮ್ ಕಾಂಗ್ರೆಸ್ ಪಾರ್ಟಿಯವರು ಇದರಲ್ಲಿ ಶಾಮೀಲು, ಅವರು ಸೇರ್ಕೊಂಡವ್ರು ನಿಮ್ಮನ್ನು ನಿಲ್ಸಕ್ಕೆ. ನೀವು ತಪ್ಪು ಮಾಡಿದ್ದೀರಾ, ನುಂಗಿದ್ದೀರಾ ಬಡವರ ಹಣನ್ನ. ಮೊದಲು ನಿಮ್ಗೆ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ 14 ಸೈಟು ವಾಪಸ್ಸು ಕೊಟ್ಬಿಡಿ ಮೂಡಾಗಿ.
ಫಸ್ಟ್ ಮೊದಲನೇ ಪ್ರಶ್ನೆ ನಿಮ್ಗೆ 14 ಸೈಟು ವಾಪಸ್ ಕೊಡಿ. ನಾನು ಕ್ಲೀನ್ ನನ್ನ ಬಟ್ಟೆ ಎಲ್ಲ ವೈಟು, ಪಂಚೆ ವೈಟು ಅಂದ್ರಿ, ನೀವು ಕ್ಲೀನ್ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಕೊಡಿ. ನೀವು ತಪ್ಪು ಮಾಡಿಲ್ಲ ತಾನೆ? ಸಿಬಿಐ ಅವ್ರು ಏನ್ ಮಾಡ್ತಾರೆ ನಿಮ್ಮನ್ನ? ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಏನ್ ಮಾಡ್ತಾರೆ? ಏನು ಮಾಡಕ್ಕಾಗಲ್ಲ ಸಿಬಿಐನವರು. ನೀವು ಕ್ಲೀನ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ತಗೊಳಕ್ಕೆ ಸಿಬಿಐ ಕೊಡಿ, ನೀವು ರಾಜೀನಾಮೆ ಕೊಡಿ. ಈ 3 ಕೆಲಸ ಮಾಡಿದ್ರೆ ನೀವು ಜನರ ಕೋಪಕ್ಕೆ ಗುರಿಯಾಗಲ್ಲ. ಇಲ್ಲಾಂದ್ರೆ ಬಿಜೆಪಿಯವರೆಲ್ಲ ಸರ್ಕಾರ ಬೀಳಿಸೋದು, ಜನನೇ ಗಂಗೆ ಎದ್ದು ಸರ್ಕಾರವನ್ನ ಬೀಳಿಸುವಂತ ಕೆಲಸವನ್ನ ಜನ ಮಾಡ್ತಾರೆ. ಯಾಕಂದ್ರೆ ಇದು ಲೂಟಿಕೋರರ ಸರ್ಕಾರ. ಈ ಹೋರಾಟವನ್ನ ನಾವು ಬಿಜೆಪಿ ಮಾಡ್ತಾ ಇದ್ದೀರಿ. ತಾವು ಇಷ್ಟೊತ್ತಾದ್ರೂ ಕೂಡ ಜನನು ಕೂಡ ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಕೆಲವರಿಗೆಲ್ಲ ಕಾಲಲ್ಲಿ ಬೊಬ್ಬೆ ಬಂದ್ಬಿಟ್ಟಿದೆ, ನೋಡಿದೆ, ಕಾಲಲ್ಲಿ ಬೊಬ್ಬೆ ಬಂದಿದೆ. ಕೆಲವರೆಲ್ಲ ವೆಯ್ಟ್ ಲಾಸ್ ಆಗಿದ್ದಾರೆ. ಎಲ್ಲರ ದೃಷ್ಟಿ ಇರುವಂತದ್ದು ಒಂದೇ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನ ನಾವು ಬಿಡಲ್ಲ ಅನ್ನೋ ಒಂದು ಛಲದಿಂದ ನಾವೆಲ್ಲರೂ ಕೂಡ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೀವಿ.